ಮಹಾಶಿವರಾತ್ರಿ ಯಾವ ದೇವರಿಗೆ ಸಂಬಂಧಿಸಿದ ಹಬ್ಬ? ಶಿವ. ಶಿವನ ಹೆಂಡತಿಯ ಹೆಸರೇನು? ಪಾರ್ವತಿ. ಶಿವನ ಮಕ್ಕಳ ಹೆಸರೇನು? ಗಣೇಶ ಮತ್ತು ಕಾರ್ತಿಕೇಯ. ಶಿವನ ವಾಹನ ಯಾವುದು? ನಂದಿ. ಶಿವನ ಕೈಯಲ್ಲಿರುವ ಆಯುಧ ಯಾವುದು? ತ್ರಿಶೂಲ. ಶಿವನ ನಿವಾಸ ಯಾವುದು? ಕೈಲಾಸ ಪರ್ವತ. ಶಿವನ ಕತ್ತಿನಲ್ಲಿರುವ ಆಭರಣ ಯಾವುದು? ಹಾವು. ಶಿವನ ಕತ್ತಿನಲ್ಲಿರುವ ಹಾವಿನ ಹೆಸರೇನು? ವಾಸುಕಿ. ಶಿವನ ಕತ್ತಿನಲ್ಲಿರುವ ಹಾವು ಏನನ್ನು ಸೂಚಿಸುತ್ತದೆ? ರಕ್ಷಣೆ ಮತ್ತು ಶಕ್ತಿ. ಶಿವನ ತಲೆಯ ಮೇಲೆ ಏನಿದೆ? ಚಂದ್ರ. ಶಿವನ ತಲೆಯ ಮೇಲೆ ಇರುವ ಚಂದ್ರನನ್ನು ಏನೆಂದು ಕರೆಯುತ್ತಾರೆ? ಚಂದ್ರಮೌಳಿ. ಶಿವನ ಕಣ್ಣುಗಳು ಎಷ್ಟು? 3. ಶಿವನ ಮೂರನೇ ಕಣ್ಣು ಏನನ್ನು ಸೂಚಿಸುತ್ತದೆ? ಜ್ಞಾನ. ಶಿವನು ಯಾವ ನೃತ್ಯವನ್ನು ಮಾಡುತ್ತಾನೆ? ತಾಂಡವ. ಶಿವನನ್ನು ನೀಲಕಂಠ ಎಂದು ಏಕೆ ಕರೆಯುತ್ತಾರೆ? ವಿಷವನ್ನು ಕುಡಿದ್ದಕ್ಕೆ. ಶಿವನ ಕೂದಲು ಹೇಗಿರುತ್ತದೆ? ಸತೆ. ಶಿವನ ದೇಹದ ಮೇಲೆ ಏನನ್ನು ಲೇಪಿಸುತ್ತಾರೆ? ವಿಭೂತಿ. ಶಿವರಾತ್ರಿ ದಿನ ಭಕ್ತರು ರಾತ್ರಿ ಏನು ಮಾಡುತ್ತಾರೆ? ಜಾಗರಣೆ ಮಾಡುತ್ತಾರೆ. ಶಿವನ ತ್ರಿಶೂಲವು ಏನನ್ನು ಸೂಚಿಸುತ್ತದೆ? ಭೂತ ಭವಿಷ್ಯ ವರ್ತಮಾನ. ಶಿವನ ಕಿವಿಯಲ್ಲಿ ಏನು ಇರುತ್ತದೆ? ಕುಂಡಲ. ಶಿವನು ಯಾವ ರೂಪದಲ್ಲಿ ನೃತ್ಯ ಮಾಡುತ್ತಾನೆ? ನೃತ್ಯನಾಚ. ಶಿವನಿಗೆ ಪ್ರಿಯವಾದ ಮಂತ್ರ ಯಾವುದು? ಓಂ ನಮಃ ಶಿವಾಯ. ಶಿವನ ಬಿಲ್ಲಿನ ಹೆಸರೇನು? ಎನಕ. ಶಿವಪುರಾಣವನ್ನು ಬರೆದವರು ಯಾರು? ವೇದವ್ಯಾಸ. ಶಿವನ ಪೂಜೆಗೆ ಯಾವ ಎಲೆಯನ್ನು ಅರ್ಪಿಸುತ್ತಾರೆ? ಬಿಲ್ವಪತ್ರೆ. ಶಿವನ ತಲೆಯಿಂದ ಹರಿಯುವ ಪವಿತ್ರವಾದ ನದಿ ಯಾವುದು? ಗಂಗಾ ನದಿ. ವಾರದ ಯಾವ ದಿನವನ್ನು ಶಿವನಿಗೆ ಅರ್ಪಿಸಲಾಗಿದೆ? ಸೋಮವಾರ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಓಂ ನಮಃ ಶಿವಾಯ.